ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಕವಿತಾ ಯಾದವ್ ಡೈಲಿ ವ್ಲಾಗ್ಸ್. ಇದು ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನು ಮನೆಯಲ್ಲಿ 3ನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ನಾವು ಮಾತಾಡ್ಕೊಂಡ್ವಿ 3 ಜನ ಫ್ರೆಂಡ್ಸೂ. ಇವತ್ತು ಮಾರಮ್ಮ ಟೆಂಪಲ್ಗೆ ಹೋಗೋಣ ಅಂತ, ಮಾರಮ್ಮ ಟೆಂಪಲ್ಗೆ ಹೋಗೋಣ, ಅದರಲ್ಲೂ ಸೀರೆ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು 3 ಜನನೂ ಒಬ್ಬೊಬ್ಬರು ಒಂದೊಂದು ಕಡೆ ಇರೋದ್ರಿಂದ ಎಲ್ಲರೂ ಮಾತಾಡಿಕೊಂಡು ದೇವಸ್ಥಾನದ ಹತ್ರನೇ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ನಾವಿಬ್ಬರು ಸೀರೆ ಹಾಕ್ಕೊಂಬಂದಿದ್ದೀವಿ, ಅವರು ಹಾಕ್ಕೊಂಬಂದಿಲ್ಲ. ಆ್ಯಕ್ಚುಲಿ ನಾವು 3 ಜನನೂ ಒಂದೇ ಕಡೆ ವರ್ಕ್ ಮಾಡೋದ್ರಿಂದ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮದೇ ಏರಿಯಾದಲ್ಲಿರೋ ಮಾರಮ್ಮ ಟೆಂಪಲ್ಗೆ ಹೋದ್ವಿ. ತುಂಬಾ ಫೇಮಸ್ಸು ಮಾರಮ್ಮ ದೇವಸ್ಥಾನ. ಅದರ ಎದುರುಗಡೆನೇ ಇನ್ನೊಂದು ಮಾರಮ್ಮನ ದೇವಸ್ಥಾನ ಇದೆ ಮತ್ತು ಆಂಜನೇಯನ ದೇವಸ್ಥಾನ ಇದೆ. ಅಲ್ಲೆರಡೂ ಕಡೆ ದರ್ಶನ ಮುಗಿಸ್ಕೊಂಡ್ವಿ. ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು, ಅದ್ರ ಜೊತೆಲಿ ನಮಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ ಟಿಫನ್ ತಿನ್ನೋಕ್ಕೆ. ಟಿಫನ್ ತಿನ್ನೋ ಪ್ಲ್ಯಾನ್ ಇರಲಿಲ್ಲ, ಆ್ಯಕ್ಚುಲಿ ಟೈಮ್ ಇತ್ತು ಇನ್ನೂ 15 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಏನಕ್ಕೆ ಅಂದರೆ ಅದು ಹೋಟೆಲ್ ಬಂದು ನಾವು ವರ್ಕ್ ಮಾಡೋ ಆಫೀಸ್ ಅಪೋಸಿಟಲ್ಲೇ ಇರೋದ್ರಿಂದ ನಮಗೆ ಅದು ಟೈಮ್ ಸೇವ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾವು ಅಲ್ಲಿಂದ ಹೊರಟು ಮತ್ತೆ ಹೋದ್ವಿ ನಾವು ಉಡುಪಿ ಗ್ರ್ಯಾಂಡ್ಗೆ. ಅಲ್ಲಿ ಹೋಗ್ಬಿಟ್ಟು ನಾವು ಟಿಫನ್ ಆರ್ಡ್ರ್ ಮಾಡ್ಕೊಂಡ್ವಿ. 3 ಜನನೂ ಟಿಫನ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಜ್ಯೂಸ್ ಕುಡ್ಕೊಂಡು ನನ್ನ ಟೈಮ್ ಅಂತೂ ಓವರ್ ಆಗಿತ್ತು. ಅಲ್ಲಿಗೂ 5 ಮಿನಿಟ್ಸ್ ಲೇಟ್ ಆಗಿತ್ತು. ಎಕ್ಸ್ಕ್ಯೂಸ್ ಕೇಳಿ ನಾನು ಹೊರಟೆ ನನ್ನ ಕೆಲಸಕ್ಕೆ. ಅವ್ರಿಗಿನ್ನೂ ಟೈಮ್ ಇದ್ದಿದ್ದರಿಂದ ಅವರಿಬ್ಬರು ಶಾಪಿಂಗ್ ಹೋದರು, ನಾನು ಕೆಲಸಕ್ಕೆ ಹೋದೆ. ಹೇಗಿತ್ತು ನಮ್ಮ